ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಭೈರಪ್ಪ ಹರೀಶ್ ಕುಮಾರ್. ಎಲ್ರಿಗೂ ನನ್ನ ಫೇಸ್ಬುಕ್ ಲೈವ್ಗೆ ಸ್ವಾಗತ. ಓಕೆ, ಒಂದಷ್ಟು ಜನ ಸೇರಲಿ. ನನ್ನ ಧ್ವನಿ ಕೇಳಿಸ್ತಾ ಇದ್ದರೆ ಯಾರಾದರೂ ರಿಪ್ಲೈ ಮಾಡಿ. ಓಕೆ, ಲೈವ್ ಹೋಗಿದೆ, ಒಂದಷ್ಟು ಜನ ಸೇರಿದ್ದಾರೆ. ಸ್ನೇಹಿತರೆ, ನಾನು ಇಲ್ಲಿ ಟೈಟಲ್ ಹಾಕಿದ ಹಾಗೆ ನಟ್ಟು ಬೋಲ್ಟು, ಡಿ ಕೆ ಶಿವಕುಮಾರ್ ಹೇಳಿದಂಥ ನಟ್ಟು ಬೋಲ್ಟು ವಿಚಾರವಾಗಿ ಬಹಳ ಬಿಸಿ ಬಿಸಿಯಾದಂಥ ಚರ್ಚೆ ನಡೀತಾ ಇದೆ ಚಿತ್ರರಂಗದ ವಿಚಾರವಾಗಿ. ಹಾಯ್ ಮಾಲ್ತೇಶ್, ನಮಸ್ತೆ. ಸ್ನೇಹಿತರೆ, ಚಿತ್ರರಂಗದ ವಿಚಾರವಾಗಿ ಡಿ ಕೆ ಶಿವಕುಮಾರ್ ಅವರು ಮೊನ್ನೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಆ ಹೇಳಿಕೆ ಬಹಳ ಬಿಸಿ ಬಿಸಿಯಾಗಿ ಚರ್ಚೆ ನಡೀತಾ ಇದೆ. ಈ ಹೇಳಿಕೆಯಲ್ಲಿ ಒಂದಷ್ಟು ಜನ ಏನು ಕಾಂಗ್ರೆಸ್ಸಿನ ಪರ ಅಥವಾ ಬಿಜೆಪಿಯ ಪರ ಅಂತೇಳಿ ವಿಂಗಡಣೆಗಳನ್ನು ಮಾಡಿಕೊಂಡು ರಾಜಕೀಯ ಬಣ್ಣವನ್ನು ತಿರುಗಿಸ್ಕೊಂಡು ಈ ಮಾತುಗಳು ಮಾತಾಡ್ತಾ ಇದ್ದಾರೆ. ಸೊ ಈಗೇನಾಗಿದೆ ಅಂತಂದರೆ, ಇದು ಡಿ ಕೆ ಶಿವಕುಮಾರ್ ಅವರು ವಾಯ್ಸ್ ಕೇಳಿಸ್ತಾ ಇಲ್ವಾ? ಮತ್ತೊಮ್ಮೆ ವಾಯ್ಸ್ ಕೇಳಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಓಕೆ, ಡಿ ಕೆ ಶಿವಕುಮಾರ್ ಅವರು ಈಗ ಹೇಳಿದ್ದಾರೆ. ಆದರೆ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಂಥ ಮಾತುಗಳನ್ನು ಕನ್ನಡ ಪರ ಹೋರಾಟಗಾರರು ಸಾಕಷ್ಟು ವರ್ಷಗಳಿಂದ ಮಾತಾಡ್ತಾ ಇದ್ರು. ಇವತ್ತು ಅಧಿಕಾರದಲ್ಲಿದ್ದಾರೆ, ಒಬ್ಬ ಏನು ಉಪಮುಖ್ಯಮಂತ್ರಿ ವಿಧಾನಸೌಧದ ಮುಂದೆ ನಡೀತಾ ಇರುವಂಥ ಕಾರ್ಯಕ್ರಮದಲ್ಲಿ ಈ ಸಂದರ್ಭದಲ್ಲಿ ಹೇಳಿದಾಗ ಈ ವಿಷಯ ಒಂದು ಪ್ರಚಲಿತಕ್ಕೆ ಬಂದಿದೆ, ಹೈಲೈಟ್ ಆಗಿದೆ ಅಷ್ಟೇ. ಆದರೆ ನಿಜಕ್ಕೂ ಸ್ನೇಹಿತರೆ, ಪ್ರಾಮಾಣಿಕವಾಗಿ ಹೇಳಬೇಕು ಅಂತಂದ್ರೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ ಮಾತಲ್ಲಿ ಅಕ್ಷರಶಃ ಸತ್ಯ ಇದೆ. ಇವತ್ತು ಚಿತ್ರರಂಗ ಯಾವುದಕ್ಕೆ ನಿಂತಿದೆ? ಕನ್ನಡ ಚಿತ್ರರಂಗ ಇವತ್ತು, ಕನ್ನಡ ಚಿತ್ರರಂಗ ಆ ಕಾಲದ ಚಿತ್ರರಂಗಕ್ಕೂ ಈ ಕಾಲದ ಚಿತ್ರರಂಗಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಇವತ್ತು ಯಾವ ಹಂತಕ್ಕೆ ಬಂದು ಕನ್ನಡ ಚಿತ್ರರಂಗ ನಿಂತಿದೆ ಅಂತಂದ್ರೆ, ಕನ್ನಡದ ಪರವಾದ ಒಂದೇ ಒಂದು ಧ್ವನಿ ಇಲ್ಲ, ಸಾಮಾಜಿಕವಾಗಿ ಒಂದೇ ಒಂದು ಧ್ವನಿ ಇಲ್ಲ. ಸಂಪೂರ್ಣವಾಗಿ ಸಾಮಾಜಿಕವಾಗಲಿ ಕನ್ನಡದ ವಿಚಾರವಾಗಲಿ ಕರ್ನಾಟಕದ ಸಮಸ್ಯೆಗಳಿಗೆ ಕಿಂಚಿತ್ತು ಕೂಡ ಕಳಕಳಿನೇ ಇಲ್ಲದಂತ ಚಿತ್ರರಂಗ ಆಗೋಗಿದೆ. ಮತ್ತೆ ಚಿತ್ರರಂಗದ ಲೀಡ್ ಮಾಡೋರು ಕೂಡ ಇವತ್ತು ಯಾವ ಹಂತಕ್ಕೆ ಬಂದು ನಿಂತಿದ್ದಾರೆ ಅಂತಂದ್ರೆ, ನಮಗೂ ಕರ್ನಾಟಕಕ್ಕೆ ಸಂಬಂಧವೇ ಇಲ್ಲ, ಆದ್ರೆ ಕನ್ನಡಿಗರ ದುಡ್ಡು ಮಾತ್ರ ಬೇಕು, ಕನ್ನಡಿಗರು ಇವ್ರ ಪಿಕ್ಚರ್ ಬಂದು ನೋಡ್ಬೇಕು, ಕನ್ನಡಿಗರದ್ದು ದುಡ್ಡು ಮಾತ್ರ ಬೇಕು, ಆದ್ರೆ ಕರ್ನಾಟಕದ ಸಮಸ್ಯೆಗೆ ಸ್ಪಂದಿಸಲ್ಲ. ಸ್ನೇಹಿತರೆ, ನಾನು ಒಂದು ವಿಚಾರನ ಹೇಳಿ ಮುಂದುವರಿಸ್ತೀನಿ. ಡಾಕ್ಟರ್ ರಾಜ್ಕುಮಾರ್ಗೆ ಮತ್ತೆ ವಿಷ್ಣುವರ್ಧನ್ಗೆ, ಅಂಬರೀಶ್ ಅವ್ರಿಗೆ ಜನ ಯಾತಕ್ಕೆ ಅಷ್ಟು ಗೌರವ ಕೊಡ್ತಾ ಇದ್ರು? ಎಸ್ಪೆಷಲಿ ಡಾಕ್ಟರ್ ರಾಜ್ಕುಮಾರ್ಗೆ ಯಾಕೆ ಜನ ಅಷ್ಟು ಗೌರವ ಕೊಡ್ತಾ ಇದ್ರು? ಇವತ್ತು ಕೂಡ ಡಾಕ್ಟರ್ ರಾಜ್ಕುಮಾರ್ ಕುಟುಂಬ ಅಂದ್ರೆ ನಮ್ಮ ಕುಟುಂಬ.
ಡಾಕ್ಟರ್ ರಾಜ್ಕುಮಾರ್ ಮನೆಯ ಮಕ್ಕಳು ಅಂತಂದ್ರೆ ಅದು ನಮ್ಮ ಮನೆಯ ಮಕ್ಕಳು ಅಂತ ಹೇಳಿ ಯಾತಕ್ಕೆ ನೋಡ್ತಾರೆ ಅಂತಂದ್ರೆ, ಡಾಕ್ಟರ್ ರಾಜ್ಕುಮಾರ್ ನಡ್ಕೊಂಡಂತ ರೀತಿ ಇತ್ತಲ್ಲ, ಆ ರೀತಿಗೋಸ್ಕರ ಇವತ್ತು ಜನ ಡಾಕ್ಟರ್ ರಾಜ್ಕುಮಾರ್ನ ಗೌರವಿಸ್ತಾರೆ. ಡಾಕ್ಟರ್ ರಾಜ್ಕುಮಾರ್ನ ಕೇವಲ ಒಬ್ಬ ನಟನಾಗಿ ಕರ್ನಾಟಕದ ಜನ ನೋಡಿಲ್ಲ, ಕೇವಲ ನಟನಾಗಿ ಕರ್ನಾಟಕದ ಜನ ನೋಡ್ಲಿಲ್ಲ. ಎಲ್ಲರೂ ತಿಳ್ಕೊಬೇಕು, ಒಬ್ಬ ಡಾಕ್ಟರ್ ರಾಜ್ಕುಮಾರ್ ಯಾವುದಾದ್ರೂ ಒಂದು ಸಣ್ಣ ಸಮಸ್ಯೆಗೆ, ಕರ್ನಾಟಕದ ಸಮಸ್ಯೆಗೆ ನಟನೆ ಮಾಡೋದು ಮಾಮೂಲಿ ಬಿಡಿ, ದುಡ್ಡು ಕೊಡ್ತಾರೆ, ಪ್ರೊಡ್ಯೂಸರ್ ದುಡ್ಡು ಕೊಡ್ತಾರೆ, ನಿರ್ದೇಶಕ ನಿರ್ದೇಶನ ಮಾಡ್ತಾರೆ, ಇಷ್ಟು ಅಂತ ಒಂದು ದುಡ್ಡನ್ನ ನಿಗದಿ ಮಾಡ್ತಾರೆ, ಸಿನಿಮಾ ತೆಗಿತಾರೆ, ಆ ಸಿನಿಮಾನ ಕಮರ್ಷಿಯಲ್ ಆಗಿ ಬಿಡುಗಡೆ ಮಾಡ್ತಾರೆ, ಜನ ದುಡ್ಡು ಕೊಟ್ಟು ಸಿನಿಮಾ ನೋಡ್ತಾರೆ. ಇದು ಸಂಪೂರ್ಣವಾಗಿ ಅವರ ವೃತ್ತಿ, ಇದು ಕೆಲಸ, ಇದು ದುಡ್ಡು ಇಸ್ಕೊಂತಾರೆ, ನಟನೆ ಮಾಡ್ತಾರೆ, ಸಿನಿಮಾ ಓಡುತ್ತೆ, ಇಷ್ಟೇ. ಅದಕ್ಕೆ ಮೀರಿದಂತ ಒಂದು ಜವಾಬ್ದಾರಿ ಚಿತ್ರರಂಗದ ಮೇಲಿದೆ, ಚಿತ್ರನಟರ ಮೇಲಿದೆ. ಯಾಕೆ ಅಂತಂದ್ರೆ ಅದು ಒಂದು ಆಕರ್ಷಿತವಾದಂತ ರಂಗ, ಜನಗಳಿಗೆ ಒಂದು ಆಕರ್ಷಿತವಾದಂತ ರಂಗ. ಜನ ಬೇಗ ಚಿತ್ರರಂಗದ ಕಡೆ ಸೆಳೆತವನ್ನ ಉಂಟು ಮಾಡುತ್ತೆ ಈ ಚಿತ್ರರಂಗ. ಹಾಗಾಗಿ ಜನ ಏನ್ ಹೇಳ್ತಾರೆ ಅಂತಂದ್ರೆ, ನಾವೆಲ್ಲ ಬಯಸೋದೇನು ಅಂತಂದ್ರೆ, ಜನನ ಆಕರ್ಷಿಸುವಂತ ಶಕ್ತಿ ನಿಮ್ಮಲ್ಲಿದೆ, ಜೊತೆಗೆ ಕನ್ನಡದ ಸಮಸ್ಯೆಗೂ ಕೂಡ ಚಿತ್ರ ನಟನೆಯ ಜೊತೆ ಕನ್ನಡದ ಸಮಸ್ಯೆಗೂ ಕೂಡ ಸ್ಪಂದಿಸ್ತೀವಿ ಅನ್ನುವಂತ ಒಂದು ಸಣ್ಣ ಮನವಿ ಅಷ್ಟೇ. ಡಾಕ್ಟರ್ ರಾಜ್ಕುಮಾರ್ ರವರು ಮೊದಲು ಕರ್ನಾಟಕಕ್ಕೆ ಏನಾದ್ರೂ ಸಮಸ್ಯೆ ಆದ್ರೆ, ಕಾವೇರಿ ವಿಚಾರ ಆಗ್ಬೋದು, ಮಹದಾಯಿ ವಿಚಾರ ಆಗ್ಬೋದು, ಗೋಕಾಕ್ ಚಳವಳಿ ಅಚ್ಚಳಿಯದಂತೆ ಕರ್ನಾಟಕದಲ್ಲಿದೆ, ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು. ಚಳುವಳಿ ಈ ರೀತಿಯ ಚಳುವಳಿ ಇರ್ಬೋದು, ಯಾವುದೇ ಸಣ್ಣ ಸಮಸ್ಯೆಗಳಾದ್ರೆ ಮೊದಲು ಡಾಕ್ಟರ್ ರಾಜ್ಕುಮಾರ್ ಪಂಚೆಯನ್ನ ಕಟ್ಕೊಂಡು ಬೀದಿಯಲ್ಲಿ ಕನ್ನಡ ಬಾವುಟ ಹಿಡ್ಕೊಂಡು ನಿಂತಿರ್ತಿದ್ರು. ಯಾರಿಗೂ ಕಾಯ್ತಾ ಇರಲಿಲ್ಲ, ಯಾವ ಕನ್ನಡ ಪರ ಹೋರಾಟಗಾರರಿಗೂ ಕಾಯ್ತಾ ಇರಲಿಲ್ಲ, ಯಾವ ಸಾಮಾಜಿಕ ಚಳವಳಿಗಾರರಿಗೂ ಕಾಯ್ತಾ ಇರಲಿಲ್ಲ, ಯಾವ ಸಾಹಿತಿಗಳಿಗೂ ಈಗ ಅವ್ರು ಬರಲಿ, ಸಾಹಿತಿಗಳು ಬರಲಿ, ಹೋರಾಟಗಾರರು ಬರಲಿ, ಅವ್ರು ಬಂದ್ರೆ ನಾವು ಬರ್ತೀವಿ, ಒಂದು ವೇದಿಕೆ ರೆಡಿ ಮಾಡ್ಲಿ, ಬಣ್ಣ ಬಣ್ಣದ ಕೂಲಿಂಗ್ ಗ್ಲಾಸ್ ಹಾಕೊಂಡ್ಬಂದು ಮೈಕ್ ಇಟ್ಕೊಂಡು ಭಾಷಣ ಮಾಡ್ತೀವಿ, ಜನ ಎಲ್ಲ ಚಪ್ಪಾಳೆ ತಟ್ಲಿ ಅಂತ ಹೇಳಿ ಡಾಕ್ಟರ್ ರಾಜ್ಕುಮಾರ್ ಯಾವತ್ತೂ ಬಯಸಿಲ್ಲ. ಪ್ರಾಮಾಣಿಕವಾಗಿ ಬೀದಿಯಲ್ಲಿ ನಿಂತ್ಕೊಂಡು ಬಂದು ಹೋರಾಟವನ್ನ ಮಾಡ್ತಾ ಇದ್ರು. ಹಾಗಾಗಿ ಇವತ್ತು ಕರ್ನಾಟಕದಲ್ಲಿ ಡಾಕ್ಟರ್ ರಾಜ್ಕುಮಾರ್ ವಿಚಾರವಾಗಿ ಅಷ್ಟು ಅಭಿಮಾನ ಇದೆ. ನಟನೆಗೆ ಮೀರಿದಂತ ಒಬ್ಬ ನಟ, ಕರ್ನಾಟಕದ ಸಮಸ್ಯೆಗೆ ಸ್ಪಂದಿಸ್ತಾ ಇದ್ದಂತ ಒಬ್ಬ ನಟ. ವಿಷ್ಣುವರ್ಧನ್ ಆಗ್ಬೋದು, ಅಂಬರೀಶ್ ಅವರಾಗ್ಬೋದು, ಇವರೆಲ್ಲ ಸಾಮಾಜಿಕ ಜೀವನದಲ್ಲಿ ಬದುಕಿದ್ರು, ನಟನೆಯ ಜೊತೆ ತನ್ನ ಸೋಷಿಯಲ್ ಕಮಿಟ್ಮೆಂಟ್ ಏನಿತ್ತು ಅದನ್ನ ನಿಭಾಯಿಸ್ಬಿಟ್ಟು ಹೋದ್ರು. ಆದ್ರೆ ಇವತ್ತಿರುವಂತ ಚಿತ್ರರಂಗ ಏನಾಗಿದೆ, ದಿನನಿತ್ಯ ಕಾವೇರಿ ಸಮಸ್ಯೆಗೆ ಸಾಯ್ತಾ ಇರುವಂತ ಸಂದರ್ಭದಲ್ಲಿ ಎಷ್ಟು ಬಾರಿ ಬೀದಿಗೆ ಇಳಿದಿದ್ರಿ, ಎಲ್ಲರೂ ಬಾಯಿ ಬಡ್ಕೊಬೇಕು. ಕನ್ನಡ ಪರ ಹೋರಾಟಗಾರರಾಗ್ಬೋದು, ಮತ್ತೊಬ್ರಾಗ್ಬೋದು, ಇನ್ನೊಬ್ರಾಗ್ಬೋದು, ಬಾಯಿ ಬಡ್ಕೊಬೇಕು. ಚಿತ್ರರಂಗ ಎಲ್ಲೋಯ್ತು, ಹೋಗಿ ನೋಡ್ರಿ, ಅಕ್ಕಪಕ್ಕದ ತಮಿಳುನಾಡಿನ ಚಿತ್ರರಂಗ ಹೋಗಿ ನೋಡ್ರಿ, ಎಷ್ಟು ಕೊಡಬಿ ನಿಲ್ತಾರೆ ಅವರ ನಾಡಿನ ಪರವಾಗಿ. ನಿಮಗೇನಾಗಿದೆ? ಕನ್ನಡ ಚಿತ್ರರಂಗ ಯಾವುದೇ ವಿಚಾರಕ್ಕೆ ನಾವು ಹೇಳುವ ತನಕ ಸ್ಪಂದಿಸೋದಿಲ್ಲ. ಇವ್ರ ಕಂಡ್ರೆ ಅವ್ರಿಗಾಗಲ್ಲ, ಅವ್ರ ಕಂಡ್ರೆ ಇವ್ರಿಗಾಗಲ್ಲ, ಅದು ಅವರ ವೈಯಕ್ತಿಕ ವಿಚಾರ. ಆದ್ರೆ ಕನ್ನಡದ ವಿಚಾರ ಬಂದಾಗ ಎಷ್ಟು ಹೋರಾಟಗಳಿಗೆ ನೀವು ಸ್ವಯಂ ಪ್ರೇರಿತರಾಗಿ, ಸರಿ ನಿಮಗೆ ಜವಾಬ್ದಾರಿ ಇದೆಯಲ್ಲ, ಕನ್ನಡ ಪರ ಹೋರಾಟಗಾರರಿಗೆ ಎಷ್ಟು ಜವಾಬ್ದಾರಿ ಇದೆಯೋ ಚಿತ್ರರಂಗಕ್ಕೂ ಅಷ್ಟೇ ಜವಾಬ್ದಾರಿ ಇದೆಯಲ್ಲ, ಒಬ್ಬ ಸಾಮಾನ್ಯ ಮನುಷ್ಯನಿಗೂ ಕೂಡ ಅಷ್ಟೇ ಜವಾಬ್ದಾರಿ ಇದೆ. ನಾನು ಕೇವಲ ಹೋರಾಟಗಾರರಿಗೆ ಅಥವಾ ಚಿತ್ರರಂಗಕ್ಕೆ ಮಾತ್ರ ಜವಾಬ್ದಾರಿ ಇದೆ ಅಂತ ನಾನು ಹೇಳ್ತಾ ಇಲ್ಲ. ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಕರ್ನಾಟಕದಲ್ಲಿ ಬದುಕುವವನಿಗೆ ಅವನಿಗೆ ಜವಾಬ್ದಾರಿ ಇದೆ. ನೀವೇ ಯಾಕೆ ಒಂದು ಹೋರಾಟವನ್ನು ರೂಪಿಸಬಾರದು? ಇವತ್ತು ಮಹದಾಯಿ ವಿಚಾರವಾಗಿ ಎಷ್ಟು ದಿನ ಆಯ್ತು, ಹಾಗೆ ನೆನೆಗುಂದಿಗೆ ಬಿದ್ದಿದೆ. ಈ ವಿಚಾರವಾಗಿ ಯಾಕೆ ಹೋರಾಟ ಕೈಗೆತ್ಕೊಂಡ್ಬಾರ್ದಾಗಿತ್ತು? ಚಿತ್ರರಂಗ ಕೇವಲ ದುಡ್ಡಿಗೆ, ಕನ್ನಡಿಗರ ದುಡ್ಡಿಗೆ ಅಷ್ಟೇ. ಸಿನಿಮಾ ಮಾಡಬೇಕು, ನಿಮ್ಗೆ ಜೋರಾಗಿ ಶಿಳ್ಳೆ ಹೊಡಿಬೇಕು, ಚಪ್ಪಾಳೆ ತಟ್ಟಬೇಕು, ಕರ್ನಾಟಕದ ಜನರ ಜೋಬಿಂದ ದುಡ್ಡು ನಿಮಗೆ ಕೊಡಬೇಕು, ಮನೆಗೆ ಹೋಗ್ತೀರಿ ಅಷ್ಟೇ. ಏನ್ ಮಾಡಿದ್ದೀರಿ ಕರ್ನಾಟಕಕ್ಕೋಸ್ಕರ ನೀವು? ಅಂತ ಕೊಡುಗೆ ಏನೂ ಇಲ್ಲ, 0. ಹಾಗಾಗಿ ಕನ್ನಡ ಪರ ಹೋರಾಟಗಾರರು ಯಾವಾಗ್ಲೂ ಹೇಳ್ತಾ ಇರ್ತಾರೆ, ಬಾಯಿ ಪಡ್ಕೊಂತ ಇರ್ತಾರೆ, ಕನ್ನಡ ಚಿತ್ರರಂಗ ಬೀದಿಗೆ ಬನ್ನಿ ಅಂತೇಳಿ. ಇವತ್ತು ಅಧಿಕಾರದಲ್ಲಿರುವಂತ ಉಪಮುಖ್ಯಮಂತ್ರಿ ಹೇಳಿದಕ್ಕೆ ಇಷ್ಟು ಸುದ್ದಿ ಆಗಿದೆ. ಮತ್ತೆ ಅದು ಸರಿ ಇಲ್ಲ, ಕೆಲವರು ಇದು ಸರಿ ಇಲ್ಲ. TS ನಾಗಬಣ್ಣ, ಅಯ್ಯೋ ಮರೆಯ, ನೀನು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಆಗಿ ಏನೇನ್ ದಬಾಕಿದ್ಯಾ ಅಂತೇಳಿ ಜನಕ್ಕೆ ಗೊತ್ತಪ್ಪ. ಏನೇನ್ ದಬಾಕಿದೆ ಅಂತ ಜನಕ್ಕೆ ಗೊತ್ತು. ಏನ್ ಮಾಡಿದೀರಿ ನೀವೆಲ್ಲ? ಕನ್ನಡ ಚಿತ್ರರಂಗ ಆಯ್ತು, ಮೇಕೆದಾಟು ವಿಚಾರವಾಗಿ ಪಾದಯಾತ್ರೆ ಮಾಡಿದಂತ ಸರಿ ಇದೆ, DK ಶಿವಕುಮಾರ್ ಕೇಳಿದ್ರು. ಮತ್ತೆ ನೀವು ಗಮನಿಸ್ಬೇಕು, ಯಾವನೊಬ್ಬ OT ರವಿ ಅನ್ನೋಂತವನು ಕುಡ್ಕೊಂಡು ಬಂದಿದ್ದ ಗೊತ್ತಿಲ್ಲ ವಿಧಾನಸೌಧಕ್ಕೆ, ಅಲ್ಲೂ ಕೂಡ ಹಾಗೆ ಮಾತಾಡ್ತಾ ಇದ್ದ.
ಏನು ಅಂದ್ರೆ ಪಕ್ಷದ ಕಾರ್ಯಕ್ರಮಕ್ಕೆ ಚಿತ್ರನಟರು ಬರಬೇಕು. ನಾನು ಕೂಡ ಅದನ್ನು ಬೆಂಬಲಿಸೋಲ್ಲ. ಆದ್ರೆ ಅದು ಪಕ್ಷದ ಕಾರ್ಯಕ್ರಮ ಅಲ್ಲ. ಅಲ್ಲಿ ಯಾವುದೇ ಪಕ್ಷದ ವೇದಿಕೆಯಾಗಿ ಮಾಡಿರಲಿಲ್ಲ. ಅಲ್ಲಿ ಕನ್ನಡ ಬಾವುಟವನ್ನ ಬಳಸಿದ್ರು. ಮತ್ತೆ ಎಲ್ಲರಿಗೂ ಮುಕ್ತವಾದ ಆಹ್ವಾನವನ್ನು ಕೊಟ್ಟಿದ್ರು. ನಾವು ರಾಜಕೀಯ ರಹಿತವಾಗಿ ಈ ಹೋರಾಟವನ್ನ ಮಾಡ್ತೀವಿ. ಮತ್ತೆ ಪ್ರತಿ ಒಂದು ರಾಜಕೀಯ ಪಕ್ಷ ಯಾವುದೇ ಹೋರಾಟವನ್ನ ರಾಜಕಾರಣವಾಗಿ ಬದಲಾಯಿಸಿಕೊಂಡು ಅವರು ಎನ್ಕ್ಯಾಚ್ ಮಾಡ್ಕೊಳ್ಳುವಂಥದ್ದು ಇದ್ದಿದೆ ಕಾಮನ್. ಅದೇನಿಲ್ಲ, ಅವ್ರು ರಾಜಕಾರಣಿಗಳನ್ನ ಕೆಲಸ ಮಾಡಲೇಬೇಕು, ಅದನ್ನ ನಾವು ವಿರೋಧಿಸೋಕ್ಕಾಗಲ್ಲ. ಅದೇ ರೀತಿ ನೀವು ಕೂಡ ಮಾಡಿ. ಕನ್ನಡದ ಸಮಸ್ಯೆಗಳನ್ನ ಪಾರ್ಟಿ ಅಡಿಯಲ್ಲಿ ತಗೊಂಡೋಗಿ. ಯಾಕೆ ತಗೊಂಡೋಗಲ್ಲ? ನಿಮಗೆ ಅವಶ್ಯಕತೆ ಇಲ್ಲ. ಹೀಗೆ ಈ ರೀತಿಯಾಗಿ ಕನ್ನಡ ಚಿತ್ರರಂಗ ಇವತ್ತು ಸ್ಪಂದಿಸದೆ ಕರ್ನಾಟಕದ ಜನತೆಗೆ ಮೋಸ ಮಾಡಿದೆ. ಸ್ಪಂದಿಸಿಲ್ಲ, ಯಾವತ್ತೂ ಕೂಡ ಸ್ಪಂದಿಸಿಲ್ಲ. ಇತ್ತೀಚಿನ ದಿನಗಳಲ್ಲಿ ಅದರಲ್ಲೂ 2 ದಶಕಗಳೇ ಅಮ್ಮಮ್ಮ ಅಂತಂದ್ರೆ 1-2 ಹೋರಾಟದಲ್ಲಿ ಪಾಲ್ಗೊಂಡಿರಬಹುದು. ಈ 2 ದಶಕದಲ್ಲಿ ನನಗೆ ತಿಳಿದಂತೆ ಕನಿಷ್ಠ ಅಂದ್ರೆ ಒಂದು 25 ಬಂದ್ಗಳಾಗಿದೆ. 25 ಬಂದ್ ಆಗಿದೆ. ಆದ್ರೆ ನೀವು ಯಾವುದ್ರಲ್ಲೂ ಸ್ಪಂದಿಸಲಿಲ್ಲ, ಯಾವುದ್ರಲ್ಲೂ ಬರಲಿಲ್ಲ. ಹಾಗಾಗಿ ಕನ್ನಡ ಚಿತ್ರರಂಗ ಅಂದ್ರೆ, ಕನ್ನಡ ಚಿತ್ರ ನಟರಂದ್ರೆ ಏನ್ ಮೇಲಿಂದ ಇಳಿದು ಬಂದಿಲ್ಲ. ನೀವೇನು ಇಲ್ಲಿ ಕನ್ನಡ ಚಿತ್ರರಂಗಕ್ಕೆ ನೀವೇನೇನು ಕೊಡುಗೆ ಕೊಟ್ಟಿದ್ದೀರಿ, ಯಾವ್ಯಾವ ಸದಾಭಿರುಚಿಯ ಚಿತ್ರ ಬಂದಿದೆ. ಆ ಜಗ್ಗೇಶ ಅನ್ನೋನು ನೋಡ್ತಾ ಇದ್ದೆ ನಾನು. ಏನೇನೋ ಹೇಳ್ತಾ ಇದ್ದ. ಅರೆ ಜಗ್ಗೇಶ್, ನೀನು ಕೊಡುವಂತ ಕಾರ್ಯಕ್ರಮ ಹೇಗಿದೆ? ನೀನು ಕೊಡುವಂತ ಕಾರ್ಯಕ್ರಮ ಜನ ಕುತ್ಕೊಂಡು ನೋಡೋ ತರದಲ್ಲಿ ಏನೋ ಇದೆಯೇನ್ರಿ ನಿಮ್ ಕಾರ್ಯಕ್ರಮ? ಬರೀ ಡಬಲ್ ಮೀನಿಂಗ್ ಅಲ್ಲಿ ಮಾತಾಡ್ಕೊಂಡು ಯಾವ್ದು ಹಾಸ್ಯದ ಕಾರ್ಯಕ್ರಮ ಮಾಡ್ತೀಯಲ್ಲಪ್ಪ. ಹೆಣ್ಮಕ್ಳು ನೋಡುವಂತ ಕಾರ್ಯಕ್ರಮ ಮಾಡ್ತೀನೇನ್ರಿ? ನೀನೊಬ್ಬ ಮನುಷ್ಯನೇನಯ್ಯ? ಬರೀ ಡಬಲ್ ಮೀನಿಂಗ್ ಅಲ್ಲಿ ಮಾತಾಡ್ಕೊಂಡು ಮಕ್ಕಳು ಯಾರನ್ನ ಕುತ್ಕೊಂಡು ನಿನ್ ಕಾರ್ಯಕ್ರಮ ನೋಡಕ್ಕಾಗುತ್ತೇನಪ್ಪ? ಒಂದು ಸದಾಭಿರುಚಿಯ ಒಂದು ಕಾರ್ಯಕ್ರಮ ಕೊಡುವಂತ ಯೋಗ್ಯತೆ ಇಲ್ಲ ನಿನಗೆ. ಯಾವ್ಯಾವ ರೀತಿ ನಿನ್ನ ಭಾಷೆಯನ್ನ ಇರುತ್ತೆ, ಯಾವ್ಯಾವ ರೀತಿ ಪಬ್ಲಿಕ್ ಅಲ್ಲಿ ನೀನು ನಟಿಸ್ತೀಯಾ, ಯಾವ್ಯಾವ ರೀತಿ ಆಕ್ಷನ್ಗಳು ಮಾಡ್ತೀಯಾ, ಇದೆಲ್ಲ ಜನರಿಗೆ ಗೊತ್ತಿದೆ. ನೀನು ಬಂದು ಚಿತ್ರರಂಗದ ಹೊಯ್ಸ್ಕೊಳಕ್ ಬಂದಿದ್ಯಾ. ಚಿತ್ರರಂಗದ ಪ್ರತಿನಿಧಿ ನೀನು ಅಲ್ವೇ ಅಲ್ಲ. ನೀನು ನಾನೊಬ್ಬ ಹಿರಿಯ ಹೋರಾಟಗಾರ ಅಂತ ಬೆನ್ ತಟ್ಕೊಂಡು ಹೇಳ್ಬೇಕಷ್ಟೇ. ಒಂದ್ಸಲ ದರ್ಶನ್ ಬೆಂಬಲಿಗರು ನಿನಗೆ ಕೊಟ್ರಲ್ಲ ಮಾಂಜ, ಅದೇ ಸರಿ. ಆ ರೀತಿಯಾದ ಮಾಂಜವೇ ಸರಿ ನಿನಗೆ. ಹಾಗಾಗಿ ಸ್ನೇಹಿತರೆ, ಖಂಡಿತವಾಗೂ ಚಿತ್ರರಂಗ ಎಲ್ಲ ಸಂದರ್ಭದಲ್ಲೂ ಎಡವಿದೆ. ಕನ್ನಡ ಪರವಾಗಿ ಯಾವತ್ತೂ ನಿಂತಿಲ್ಲ. ಕೆಲವು ಜನ, ಒಂದಷ್ಟು ಜನ ಹೋರಾಟಗಳಲ್ಲಿ ಕಾಣಿಸ್ಕೊಳ್ಳುವಂಥವ್ರು ಇದ್ದಾರೆ, ನಾನಿಲ್ಲ ಅಂತ ಹೇಳಿದ. ನೆನಪಿರಲಿ, ಪ್ರೇಮ್ ಇರ್ಬೋದು, ಪಾಪ ಎಲ್ಲ ಕಾರ್ಯಕ್ರಮಗಳಿಗೂ ಭಾಗವಹಿಸ್ತಾರೆ. ಪುನೀತ್ ರಾಜ್ಕುಮಾರ್ ಬರ್ತಿದ್ರು, ಸುದೀಪ್ ಬರ್ತಿದ್ರು, ದರ್ಶನ್ ಕೂಡ ಕಾಣಿಸ್ಕೊಂಡಿದ್ದಾರೆ, ಸಾಕಷ್ಟು ಜನ ಕಾಣಿಸ್ಕೊಂಡಿದ್ದಾರೆ. ಆದ್ರೆ ಯಾತಕ್ಕೆ ನಾನು ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ದರ್ಶನ್ ಮತ್ತೊಬ್ಬ ಡಾಕ್ಟರ್ ರಾಜ್ಕುಮಾರ್ ಆಗುವಂತ ಅವಕಾಶ ಇದೆ ಈಗಲೂ ಕೂಡ. ಸುದೀಪ್ ಮತ್ತೊಬ್ಬ ಡಾಕ್ಟರ್ ರಾಜ್ಕುಮಾರ್ ಆಗುವಂತ ಅವಕಾಶ ಇದೆ. ಇದೇ ರೀತಿ ಯಶ್ ಕೂಡ ಮತ್ತೊಬ್ಬ ಡಾಕ್ಟರ್ ರಾಜ್ಕುಮಾರ್ ಆಗುವಂತ ಅವಶ್ಯಕತೆ ಇದೆ. ಮತ್ತೆ ನಿಮಗೆ ಆಯ್ಕೆ ಕೂಡ ಇದೆ. ನೀವ್ ಯಾತಕ್ಕೆ ಜನ ನಿಮ್ಮನ್ನ ನೋಡ್ತಾರೆ, ಗೌರವಿಸ್ತಾರೆ, ಶಿಳ್ಳೆ ಹಾಕ್ತಾರೆ, ಚಪ್ಪಾಳೆ ತಟ್ತಾರೆ. ನೀವ್ ಯಾತಕ್ಕೆ ಸಾಮಾಜಿಕ ಕಳಕಳಿ ಇರುವಂತ, ಕನ್ನಡದ ಕಳಕಳಿ ಇರುವಂತ, ಕರ್ನಾಟಕದ ಮಕ್ಕಳಿಗೆ ಉಪಯೋಗ ಆಗುವಂತ ಚಳವಳಿಗಳನ್ನ ನೀವೇ ಯಾಕೆ ಲೀಡ್ ಮಾಡಲ್ಲ? ಯಾತಕ್ಕೆ ಕನ್ನಡ ಪರ ಹೋರಾಟಗಾರ ಲೀಡ್ ಮಾಡಿ ನಿಮ್ಮನ್ನ ವೇದಿಕೆ ಹಾಕ್ಬಿಟ್ಟು ರೆಡ್ ಕಾರ್ಪೆಟ್ ಹಾಕಿ ನಿಮ್ಮ ಆಹ್ವಾನ ಯಾಕೆ ಮಾಡಬೇಕು? ನೀವೇ ಆಯೋಜನೆ ಮಾಡಿ. ನಿಮಗ್ ಜವಾಬ್ದಾರಿ ಇಲ್ವೇ? ಕನ್ನಡಿಗರು ದುಡ್ಡು ಬೇಕಲ್ವಾ? ಕನ್ನಡ ಚಿತ್ರರಂಗವನ್ನ ಬೆಳೆಸಬೇಕು, ಕರ್ನಾಟಕದ ಜನ ಬಂದು ಕನ್ನಡ ಚಿತ್ರವನ್ನ ದೊಡ್ಡ ಮಟ್ಟದಲ್ಲಿ ನೋಡಿ ಬೆಂಬಲಿಸಬೇಕು ಅಂತ ಎಲ್ಲ ನಟ ನಟಿಯರು ಬಯಸ್ತಿರಲ್ಲ. ಆದ್ರೆ ನಿಮ್ಮ ಕೊಡುಗೆ ಏನಿದೆ ಕರ್ನಾಟಕಕ್ಕೆ? ಬರೀ ನಿಮ್ಮ ಕಣ್ಣೆಲ್ಲಿದೆ ಅಂತಂದ್ರೆ ಕನ್ನಡಿಗರ ಜೇಬಲ್ಲಿರುವಂತ ದುಡ್ಡಿನ ಮೇಲಿದೆ ಅಷ್ಟೇ. ಕನ್ನಡಿಗರ ಜೇಬ್ನಲ್ಲಿರುವಂತ ದುಡ್ಡಿನ ಮೇಲಿದೆ. ಕನ್ನಡಿಗರ ದುಡ್ಡು ಬೇಕು, ಕನ್ನಡ ಅನ್ನುವಂತ ಬ್ರ್ಯಾಂಡ್ ಬೇಕು, ಕರ್ನಾಟಕದಲ್ಲಿ ಮಾರುಕಟ್ಟೆ ಬೇಕು, ಎಲ್ಲವೂ ಬೇಕು. ಆದ್ರೆ ಕನ್ನಡ ಬೇಡ. ಕನ್ನಡದ ಸಾವಿರ ಸಮಸ್ಯೆಗಳಿದಾವೆ ನೋಡಿ. ಈಗ ತಮಿಳುನಾಡಿನಲ್ಲಿ ಕರ್ನಾಟಕಕ್ಕೆ ಮತ್ತೊಂದು ಏರ್ಪೋರ್ಟ್ ಆಗ್ತಾ ಇದೆ. ತಮಿಳುನಾಡು ಅವ್ರು ವಿರೋಧಿಸ್ತಾ ಇದ್ದಾರೆ. ನಮಗ್ ಕೊಡಿ ಹೊಸೂರ್ಗೆ ಅಂತ ಕೇಳ್ತಾ ಇದ್ದಾರೆ. ಮಾತಾಡ್ರಪ್ಪ, ಧ್ವನಿ ಎತ್ರಿ. ಮೇಕೆದಾಟು ವಿಚಾರ ಇದೆ, ಹಾಗೆ ಬಿದ್ದಿದೆ, ಮಾತಾಡ್ರಪ್ಪ. ಮಹದಾಯಿ ವಿಚಾರ ಇದೆ, ನೆನೆಗುಂದಿಗೆ ಬಿದ್ದಿದೆ, ಮಾತಾಡ್ರಪ್ಪ. ಬೆಳಗಾವಿ ಗಡಿ ವಿಚಾರ ಎಲ್ಲ ಬಾಯಿ ಪಡ್ಕೊಂತಾ ಇದ್ದಾರೆ. ಬೆಳಗಾವಿಯ ಕನ್ನಡಿಗರು ದಿನನಿತ್ಯ ಕಣ್ಣಲ್ಲಿ ರಕ್ತ ಸುರಿಸ್ತಾ ಇದ್ದಾರೆ. ಅಲ್ಲಿರುವಂತ ಪುಂಡ ಮರಾಠಿಗರು ಹಲ್ಲೆ ಮಾಡ್ತಾ ಇದ್ದಾರೆ ನಮ್ಗಳ ಮೇಲೆ. ಒಬ್ಬನೂ ಬಾಯಿ ಬಿಟ್ಟಿಲ್ವಲ್ರಿ? ಮಾತಾಡ್ರಿ, ಹೋರಾಟ ರೂಪಿಸ್ರಿ.
ಹೋರಾಟ ರೂಪಿಸಿ ಮಾತಾಡ್ರಿ. ಒಬ್ಬನೂ ಬಾಯ್ಬಿಟ್ಟಿಲ್ಲ. ಚಿತ್ರ ನಟಿಯರಂತೂ ಕೇಳಲೇಬೇಡಿ. ಇಲ್ಲಿಂದ ಅಲ್ಲಿಗೆ ಜಿಗಿತಾರೆ, ಅಲ್ಲಿಂದ ಇಲ್ಲಿಗೆ ಜಿಗಿತಾರೆ. ಅವ್ರಿಗೆ ದುಡ್ಡು ಬೇಕು, ಆರಾಮಾಗಿರ್ತಾರೆ. ಒಂದಷ್ಟು ಇಷ್ಟು ಸಹ ಕಲಾವಿದರು ಒಂದಷ್ಟು ಪಾಪ ಕಾರ್ಯಕ್ರಮಗಳಲ್ಲಿ ಬಂದು, ಹಿರಿಯ ನಟರು ಸಹ ಕಲಾವಿದರು ಕನ್ನಡ ಕಾರ್ಯಕ್ರಮಗಳಲ್ಲಿ ಬಂದು ಪಾಲ್ಗೊಳ್ತಾರೆ. ಈ ರೀತಿಯಾಗಿದೆ ಕರ್ನಾಟಕದ ಚಲನಚಿತ್ರರಂಗದ ಪರಿಸ್ಥಿತಿ. ಈ ರೀತಿ ಯಾಕೆ ಕೂತು ಬಿಟ್ರೆ ಯಾವತ್ತು ಯಾರು ನಿಮ್ಗೆ ಕನ್ನಡದ ಜನ ಬಂದು ಸ್ಪಂದಿಸಬೇಕು? ಡಿ.ಕೆ. ಶಿವಕುಮಾರ್ ಹೇಳಿದ್ದು ಸರಿ ಇದೆ. ನಿಮ್ಮ ನೆಟ್ಟು ಬೋಲ್ಟ್ಗಳನ್ನ ಸರಿಯಾದ ಸಂದರ್ಭದಲ್ಲಿ ಅಧಿಕಾರ ಇರುವಂತವ್ರವರು ಟೈಟ್ ಮಾಡಬೇಕು. ಮಾಡಿ ಡಿ.ಕೆ. ಶಿವಕುಮಾರ್ ಅವರೇ, ನಿಮ್ಮ ಮಾತಿಗೆ ನಮ್ಮೆಲ್ಲರ ಬೆಂಬಲ ಇದೆ. ನಾವು ರೋಸ್ ಹೋಗಿದ್ದೀವಿ, ಇವ್ರಿಗೆ ರೋಸ್ ಹೋಗಿದ್ದೀವಿ. ಕೇಳಿ ಕೇಳಿ ಕನ್ನಡದ ಸಮಸ್ಯೆಗೆ ಯಾರ್ದು ಜವಾಬ್ದಾರಿ? ಯಾರು ನನ್ನ ದುಡ್ಡು ಕೊಟ್ಟು ಕರ್ಕೊಂಡ್ ಬಂದಿಲ್ಲ, ಯಾರು ನಿಮ್ಮನ್ನು ದುಡ್ಡು ಕೊಟ್ಟು ಕರ್ಕೊಂಡ್ ಬರಲ್ಲ. ಕನ್ನಡದ ಈ ನಾಡಿನಲ್ಲಿ ಬದುಕ್ತಾ ಇದೀವಿ, ಇಲ್ಲಿ ಹುಟ್ಟಿದೀವಿ, ಇಲ್ಲಿನ ನೀರು ಕುಡಿತಾ ಇದೀವಿ, ಇಲ್ಲಿ ಬದುಕ್ತಾ ಇದೀವಿ. ಪ್ರತಿಯೊಬ್ಬ ಕನ್ನಡಿಗನ ಕರ್ತವ್ಯ ಕನ್ನಡದ ವಿಚಾರವಾಗಿ ನಿಂತು ಇಲ್ಲಿ ಗಟ್ಟಿಯಾಗಿ ಪ್ರತಿಭಟಿಸಲಿಕ್ಕೆ, ನಮ್ಮ ನಾಡಿನ ರಕ್ಷಣೆ ಮಾಡಲಿಕ್ಕೆ ಪ್ರತಿಯೊಬ್ಬರ ಕರ್ತವ್ಯ ಕೂಡ. ಹಾಗಾಗಿ ಆ ಕರ್ತವ್ಯವನ್ನ ನಿಭಾಯಿಸಬೇಕಾಗಿರುವಂತ ಚಿತ್ರರಂಗ, ಹೆಚ್ಚಿನ ಜವಾಬ್ದಾರಿ ಇರುವಂತ, ಮುನ್ನೆಲೆಯಲ್ಲಿ ಇರುವಂತ, ಜನ ಗುರುತಿಸುವಂತ ಚಿತ್ರರಂಗ ಇದೆಯಲ್ಲ, ಅಂತ ಚಿತ್ರರಂಗ ಇವತ್ತು ಸತ್ತಿ ಬಿದ್ದಿದೆ. ಯಾರೋ ಬೆರಳೆಣಿಕೆ ಅಷ್ಟು ಜನ, ಒಂದಷ್ಟು ಜನ ಪಾಪ ಆಕ್ಟಿವ್ ಆಗಿದ್ದಾರೆ, ಇಲ್ಲ ಅಂತ ಹೇಳಲಾರೆ ನಾನು. ಒಂದಷ್ಟು ಜನ ಇದ್ದಾರೆ, ಎಲ್ಲರೂ ಅಲ್ಲ. ಆದರೆ ಬಹುತೇಕರು ಇವತ್ತು ಕನ್ನಡದ ವಿಚಾರಕ್ಕೆ ಬೀದಿಗೆ ಬರೋದಿಲ್ಲ. ನಮ್ಗೆ ಯಾಕೆ? ಸಂಬಂಧವೇ ಇಲ್ದಿರೋ ರೀತಿ ಇರ್ತಾರೆ, ಸಂಬಂಧವೇ ಇಲ್ದೇ ಇರೋ ರೀತಿ. ಇವತ್ತು ಅವನು ರಿಷಬ್ ಶೆಟ್ಟಿ ಇಲ್ಲ ಅನ್ನ ತಿಂದ, ಇಲ್ಲಿ ನೀರು ಕುಡ್ದ, ಇಲ್ಲಿನ ಜನರ ಆಶೀರ್ವಾದದಿಂದ ಆ ಮಟ್ಟಕ್ಕೆ ಬೆಳೆದ. ಇವತ್ತು ಹೋಗಿ ನಮ್ಮ ಕರ್ನಾಟಕದ ರಾಜ್ಯ ಮನೆತನಗಳ ಕನ್ನಡಿಗರಿಗೆ ತೋರಿಸು, ದೇಶದ ವಿದೇಶಕ್ಕೆ ತೋರಿಸ್ರಿ, ಇಡೀ ಭಾರತಕ್ಕೆ ತೋರ್ಸಪ್ಪ ಅಂತಂದ್ರೆ ಯಾವುದೋ ಪಕ್ಕದ ರಾಜ್ಯದ ರಾಜನ ಪಾತ್ರವನ್ನು ಹಾಕೊಂಡು ನೆರಳಿಕೊಳ್ತಾ ಹೋಗಿದ್ದಾನೆ. ಇವತ್ತು ಈ ರೀತಿಯಾದಂತ ಜನರನ್ನ ನಾವು ಯಾಕ್ರೆ ಬೆಳೆಸಬೇಕು? ತಾಯಿಗೆ ದ್ರೋಹ ಬಗೆಯುವಂತ ಜನರನ್ನ, ಕನ್ನಡ ಚಿತ್ರರಂಗವನ್ನ ಯಾವ ಮಟ್ಟಕ್ಕೆ ಬೆಳೆಸಬಹುದಾಗಿತ್ತು. ಆತನಲ್ಲಿ ಶಕ್ತಿ ಇದೆ, ನಾನು ಇಲ್ಲ ಅಂತ ಹೇಳಲ್ಲ. ಆತನಲ್ಲಿ ಕ್ರಿಯಾಶೀಲವಾಗಿ ಕೆಲಸ ಮಾಡುವಂತ ಶಕ್ತಿ ಇದೆ. ಯಾತಕ್ಕೆ ಯಾರ್ದೋ ಪಾತ್ರವನ್ನು ಹಾಕಿ ಯಾರನ್ನೋ ಮೆಚ್ಚಿಸ್ಲಿಕ್ಕೆ ಯಾಕೆ ಹೋಗ್ಬೇಕು? ಕರ್ನಾಟಕದ ಮೊದಲು ಏನಪ್ಪ ಹೇಳಿದೆ, ನಾನು ಹೊರಗಡೆ ಹೋಗಿ ಮೆಚ್ಚಿಸ್ಲಿಕ್ಕಿಂತ ನನ್ನ ಕನ್ನಡ ಜನರನ್ನ ಮೆಚ್ಚಿಸ್ಲಿಕ್ಕೆ, ಕನ್ನಡಕ್ಕೆ ಕೆಲಸ ಮಾಡೋದಕ್ಕೆ ನನಗೆ ಆಸಕ್ತಿ ಇದೆ ಪ್ರಾರಂಭದಿಂದಗಳಲ್ಲಿ ಹೇಳ್ತಿದ್ದಲ್ಲಪ್ಪ. ಈಗ ಯಾಕೆ ಮಿಸ್ಟರ್ ರಿಷಬ್ ಶೆಟ್ಟಿ? ಈಗ ಯಾಕೆ? ದುಡ್ಡು ನೋಡ್ದೆ, ದುಡ್ಡಾಯ್ತು, ಜನ ಗುರುತಿಸಿದ್ರು, ನನಗೇನಕ್ಕೆ ಬೇಕು? ಇದು ನಿಮ್ಮ ನಡವಳಿಕೆ. ಈ ರೀತಿಯಂತ ನಟರನ್ನ ಏನ್ ಮಾಡಬೇಕು? ಕರ್ನಾಟಕದಲ್ಲಿ ರಾಜಮನೆತನಗಳಿಲ್ವಾ? ಪುಲಕೇಶಿ ಇಲ್ವೇ? ಕೃಷ್ಣದೇವರಾಯರಿಲ್ವೇ? ರಾಯಣ್ಣ ಇಲ್ವೇ? ಬೆಳವಡಿ ಮಲ್ಲಮ್ಮ ಇಲ್ವೇ? ಸಿಂಧೂರು ಲಕ್ಷ್ಮಣ ಇಲ್ವೇ? ಇವ್ರನ್ನೆಲ್ಲ ತೋರಿಸ್ರಿ. ಯಾರು ಗತಿನೇ ಇಲ್ವಲ್ರಿ ನಮ್ಮಲ್ಲಿ. ಒಂದು ಸಂಗೊಳ್ಳಿ ರಾಯಣ್ಣ, ಡಾಕ್ಟರ್ ರಾಜ್ಕುಮಾರ್ ಕಾಲದಲ್ಲಿ ನೋಡಿದಂತ ಪುಲಕೇಶಿ ಅಷ್ಟೇ ನಾವು. ಬ್ಲಾಕ್ ಅಂಡ್ ವೈಟ್ ಸಿನಿಮಾ. ಕೃಷ್ಣದೇವರಾಯ ಡಾಕ್ಟರ್ ರಾಜ್ಕುಮಾರ್, ಮಯೂರ ಡಾಕ್ಟರ್ ರಾಜ್ಕುಮಾರ್, ದೇವರ ರೂಪ ಶ್ರೀನಿವಾಸ ಕಲ್ಯಾಣ, ವೆಂಕಟೇಶ್ವರನ ಡಾಕ್ಟರ್ ರಾಜ್ಕುಮಾರ್, ರಾಘವೇಂದ್ರ ಸ್ವಾಮಿ ಡಾಕ್ಟರ್ ರಾಜ್ಕುಮಾರ್, ಹನುಮಂತ ಡಾಕ್ಟರ್ ರಾಜ್ಕುಮಾರ್. ಏನ್ರಿ ಡಾಕ್ಟರ್ ರಾಜ್ಕುಮಾರ್ ಯಾಕ್ರಿ ನಾವೆಲ್ಲ ಇಷ್ಟೊಂದು ಆರಾಧಿಸ್ತೀವಿ ಡಾಕ್ಟರ್ ರಾಜ್ಕುಮಾರ್ಗೆ ಅಂತಂದ್ರೆ? ಚಿತ್ರ ನಟನೆಗಿಂತ ಮೀರಿದಂತ ಒಂದು ಗುಣ ಡಾಕ್ಟರ್ ರಾಜ್ಕುಮಾರ್ ಅಲ್ಲಿತ್ತು. ಕನ್ನಡಕ್ಕೆ ಒಂದು ಸಂದೇಶವನ್ನ ಕೊಡ್ತಾ ಇದ್ರು. ಅವರೆಷ್ಟೋ ಸಾರಿ ಡಾಕ್ಟರ್ ರಾಜ್ಕುಮಾರ್ ನಟನೆ ಮಾಡಿದಂತ ಸಿನಿಮಾವನ್ನ ನೋಡಿ, ಬಂಗಾರದ ಮುಂಚೆ ಸಿನಿಮಾ ನೋಡಿ ಎಷ್ಟೋ ಜನ ಹೋಗಿ ಹಳ್ಳಿಗೆ ಹೋಗಿ ರೈತರಾಗ್ತಿದ್ರಂತೆ. ಎಷ್ಟೋ ಸಿನಿಮಾಗಳಲ್ಲಿ ಈ ರೀತಿಯ ಸಂದೇಶ ಕೊಟ್ಟಂತ ಡಾಕ್ಟರ್ ರಾಜ್ಕುಮಾರ್ ಇವತ್ತು ಏನ್ ಸಂದೇಶ ಕೊಡ್ತಾ ಇದ್ದೀರಿ? ಏನ್ ಸಂದೇಶ ಕೊಡ್ತಾ ಇದ್ದೀರಿ? KGF ಇಂದ ಚಿನ್ನವನ್ನ ಲೂಟಿ ಹೇಗ್ ಮಾಡೋದು, ಯಾವುದೋ ಪುಷ್ಪ ಸಿನಿಮಾದಲ್ಲಿ ಗಂಧದ ಗುಡಿಯಲ್ಲಿ ಕಾಡನ್ನ ಹೇಗೆ ಉಳಿಸಬೇಕು ಅಂತ ಹೇಳಿ ಡಾಕ್ಟರ್ ರಾಜ್ಕುಮಾರ್ ತೋರಿಸ್ಕೊಟ್ಬಿಟ್ಟು ಹೋದ್ರು. ಇವತ್ತು ಕಾಡನ್ನ ಹೇಗೆ ಕಡಿಬೇಕು, ಮರಗಳನ್ನ ಹೇಗೆ ಕಡಿಬೇಕು, ಕದ್ದು ಮುಚ್ಚಿ ಹೇಗೆ ಸಾಗಿಸ್ಬೇಕು, ಹೇಗೆ ಕರೋಡ್ಪತಿ ಆಗ್ಬೇಕು, ಆ ದಿಮಾಕಿನಿಂದ ಹೇಗೆ ಒಬ್ಬ ನಟ ತೋರಿಸ್ಬೇಕು, ಅಹಂ ಹೇಗೆ ತೋರಿಸ್ಬೇಕು ಅನ್ನೋ ರೀತಿ ಚಿತ್ರರಂಗ ಬಂದು ನಿಂತಿದೆ ಇವತ್ತು, ಅಲ್ವೇ? ಇಂಥ ಚಿತ್ರರಂಗ ನಮ್ಗೇನಕ್ಕೆ ಬೇಕು? ಚಿತ್ರರಂಗವನ್ನ ಮತ್ತೆ
ಅದಕ್ಕೆ ಯಾರು ಸೀರಿಯಸ್ ಆಗಿ ತಗೊಳ್ಳೋದು ಬೇಕಾಗಿಲ್ಲ, ನೆಗ್ಲೆಕ್ಟ್ ಮಾಡ್ಬಿಡೋಣ. ಚಿತ್ರರಂಗವನ್ನ ಸೀರಿಯಸ್ ಆಗಿ ತಗೊಳ್ಳೋದೇ ಬೇಕಾಗಿಲ್ಲ. ಯಾಕಂದ್ರೆ ಅದು ಕೇವಲ ಅವರ ದುಡಿಮೆ ಅಷ್ಟೇ, ಅದೇನು ಸಮಾಜ ಸೇವೆ ಅಲ್ಲ ಅವ್ರದ್ದು. ಅದನ್ನ ದುಡಿಮೆಯನ್ನ ಸಮಾಜ ಸೇವೆಯಾಗಿ ಪರಿವರ್ತನೆ ಮಾಡಿಕೊಳ್ಳುವಂತದ್ದು ಅವ್ರ ಕೈಯಲ್ಲಿದೆ. ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್, ಶಂಕರ್ ನಾಗ್ ಇತ್ಯಾದಿ ಅವರೆಲ್ಲ ಮಾಡ್ಕೊಂಡ್ರಲ್ಲ, ಆ ರೀತಿಯಾಗಿ ಈಗಿರುವಂತ ಏನು ಕನ್ನಡ ನಟರು ಮಾಡಬೇಕಾಗಿದೆ. ಒಬ್ಬರಿಗೂ ಜವಾಬ್ದಾರಿ ಇಲ್ಲ. ಆ KPSC ಎಕ್ಸಾಂಪಲ್ ಎಷ್ಟು ಜನ ಇವರು ಸಾಯ್ತಾ ಇದ್ದಾರೆ ಕಣ್ರಿ. ಎಷ್ಟು ಜನ ಹುಡುಗರು ಎಕ್ಸಾಮ್ಗಳನ್ನ ಬರೆದು ಏನೇನೋ ಹೆಚ್ಚು ಕಮ್ಮಿಯಾಗಿ ಸಾಯ್ತಾ ಇದ್ದಾರೆ. ಅವ್ರ ಪರ ಧ್ವನಿ ಎತ್ತಲಿಕ್ಕೆ ಒಬ್ಬ ನಟ ಇಲ್ವಲ್ರಿ? ನಿಮಗ್ ಜವಾಬ್ದಾರಿ ಇಲ್ವೇನ್ರಿ? ಒಬ್ಬ ನಟ ಗತಿನೇ ಇಲ್ಲ ನೋಡಿ. ಈ ತರ ಹೇಳ್ತಾ ಹೋದ್ರೆ ಸಾವಿರ ಸಮಸ್ಯೆಗಳಿಗೂ ಧ್ವನಿ ಗೂಡಿಸದೇ ಇರುವಂತ ಕನ್ನಡ ರಾಜ್ಯೋತ್ಸವಕ್ಕೆ ಏನೋ ಮಂಡ್ಯದ ಗಣಿಗ ರವಿ ಹೇಳ್ತಾ ಇದ್ರು, ಸತ್ಯ, ಅಕ್ಷರ ಸತ್ಯ. ಯಾರು ಕೂಡ ಕನ್ನಡದ ಕಾರ್ಯಕ್ರಮಕ್ಕೆ, ಕನ್ನಡ ರಾಜ್ಯೋತ್ಸವಕ್ಕೆ ಸಣ್ಣ ಪುಟ್ಟ ಕಾರ್ಯಕ್ರಮ ಕರೆದು ಯಾರು ಬರೋದಿಲ್ಲ. ಯಾವ್ದಾರ ದೊಡ್ಡ ಕಾರ್ಯಕ್ರಮ ಇದೆಯಾ, ಜಿಗಿ ಜಿಗಿ ಅಂತ ಲೈಟ್ ಕಾಣಿಸ್ತಾ ಇದೆಯಾ, ಒಳ್ಳೊಳ್ಳೆ ಆರ್ಕೆಸ್ಟ್ರಾ ಇದೆಯಾ, ಬರ್ತೀನಿ, ಬಂದಿಂಗ್ ಅಂದ್ಬಿಟ್ಟು ಹೋಗ್ತೀನಿ. ಡಾಕ್ಟರ್ ರಾಜ್ಕುಮಾರ್ ಯಾವುದೋ ಒಂದು ಹಳ್ಳಿಯ, ನೀವು ಬೇಕಾದ್ರೆ ನೋಡಿ, ಯಾವುದೋ ಒಂದು ಹಳ್ಳಿಯಲ್ಲಿ ನಡೆಯುವಂತ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಬಾವುಟ ಹಾರಿಸ್ಲಿಕ್ಕೆ ಹೋಗ್ತಾ ಇದ್ರು, ವೇದಿಕೆ ಕಾರ್ಯಕ್ರಮಗಳಿಗೆ ಹೋಗ್ತಾ ಇದ್ರು. ಎಷ್ಟೋ ಅನಾಥಾಶ್ರಮಗಳಿಗೆ ಸಹಾಯ ಮಾಡಲಿಕ್ಕೆ ಉಚಿತವಾದ ರಸಸಂಜೆ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್. ಚಿತ್ರರಂಗ ಬೆಳಿಲಿಕ್ಕೋಸ್ಕರ, ಚಿತ್ರರಂಗದ ಉಳಿವಿಗೋಸ್ಕರ, ಚಿತ್ರರಂಗದ ನಿರ್ಮಾಪಕರ ನಿಧಿಗೆ, ಕಲಾವಿದರ ನಿಧಿಗೆ, ತಂತ್ರಜ್ಞರ ನಿಧಿಗೆ, ಹಣ ಸಹಾಯಕ್ಕೋಸ್ಕರ ಉಚಿತವಾಗಿ ಸಂಗೀತ ರಸಸಂಜೆ ಮಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್. ದೆಹಲಿ ಕನ್ನಡ ಸಂಘದ, ನನಗೆ ಇನ್ನೂ ನೆನಪಿದೆ, ದೆಹಲಿ ಕನ್ನಡ ಸಂಘದ ಒಂದಷ್ಟು ಹಣ ಸಹಾಯ ಮಾಡಲಿಕ್ಕೋಸ್ಕರ ಅಲ್ಲೂ ಕೂಡ ಉಚಿತವಾಗಿ ರಸಸಂಜೆ ಕಾರ್ಯಕ್ರಮವನ್ನು ಡಾಕ್ಟರ್ ರಾಜ್ಕುಮಾರ್ ಮಾಡಿದ್ರು. ಮತ್ತೆ ನಿಮ್ಗೆ ಗೊತ್ತಿರ್ಬೋದು, ಮೈಸೂರಿನಲ್ಲಿ ಇರುವಂತ ಒಂದು ಆಶ್ರಮಕ್ಕೆ ಏನು ಅವರ ಕುಟುಂಬ ನಡೆಸ್ತಾ ಇದೆ, ಆ ಆಶ್ರಮಕ್ಕೂ ಕೂಡ ಉಚಿತವಾಗಿ ಡಾಕ್ಟರ್ ರಾಜ್ಕುಮಾರ್ ರಸಸಂಜೆ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಇವತ್ತು ಉಚಿತವಾಗಿ ಈ ರೀತಿಯಾಗಿ ಯಾವುದೋ ಒಂದು ಸೋಷಿಯಲ್ ಕಮಿಟ್ಮೆಂಟ್ ಇಟ್ಕೊಂಡು ಒಬ್ಬೇ ಒಬ್ಬ ನಟ ಪ್ರಚಲಿತದಲ್ಲಿರುವಂತ ಒಬ್ಬ ನಟ ಉಚಿತವಾಗಿ ಇವತ್ತು ಕಾರ್ಯಕ್ರಮ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನೋಡೋಣ. ಒಬ್ಬ ನಟ ತೋರಿಸ್ಲಿ ಉಚಿತವಾಗಿ ಕನ್ನಡದ ಕಾರ್ಯಕ್ರಮಕ್ಕೆ. ಉಚಿತವಾಗಿ ನಿಮ್ಗೊಂದು ಆಗ್ಲಪ್ಪ, ಕನ್ನಡದ ಹೋರಾಟಗಾರರು ನಿಮ್ಗೊಂದು ಉಚಿತವಾಗಿ ಕಾರ್ಯಕ್ರಮ ಕೊಡ್ತೀನಿ ಅಂತ ಒಬ್ಬ ನಟ ಬರಲಿಕ್ಕೆ ಲಕ್ಷಾಂತರ ರೂಪಾಯಿ ಚಾರ್ಜ್ ಮಾಡ್ತಾನೆ ಇವತ್ತು ಅಂತ ಪರಿಸ್ಥಿತಿ ಬಂದಿದೆ. ಕಮರ್ಷಿಯಲ್ ಆಗೋಗಿದ್ದಾರೆ. ಹಾಗಾಗಿ ಇವರ ನೆಟ್ಟು ಬೋಲ್ಟ್ಗಳನ್ನ ಅಧಿಕಾರದಲ್ಲಿರುವಂತವರು ಟೈಟ್ ಮಾಡಬೇಕಾಗುತ್ತೆ. DK ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿರೋದು ಅಕ್ಷರಶಃ ಸತ್ಯ ಇದೆ, ಸರಿ ಇದೆ. DK ಶಿವಕುಮಾರ್ ಸರಿಯಾಗಿ ಹೇಳಿದ್ದಾರೆ. ಮತ್ತೆ DK ಶಿವಕುಮಾರ್ ಅವರು ಇವ್ರ ನಟ್ಟು ಬೋಲ್ಟ್ಗಳನ್ನ ಟೈಟ್ ಮಾಡಬೇಕಾಗಿದೆ. ಅತಿಯಾಗೋಗಿದೆ ಇವತ್ತು ಚಿತ್ರರಂಗದ ಕೆಲವರ ನಡವಳಿಕೆ ಅತಿಯಾಗೋಗಿದೆ. ಕನ್ನಡಕ್ಕೆ ಯಾವುದಕ್ಕೂ ಸ್ಪಂದಿಸೋದಿಲ್ಲ, ಕನ್ನಡದ ವಿಚಾರಗಳಿಗೆ ಸ್ಪಂದಿಸೋದಿಲ್ಲ, ಕನ್ನಡದ ಯಾವ ಸಮಸ್ಯೆಗೂ ಸ್ಪಂದಿಸೋದಿಲ್ಲ. ಚಿತ್ರರಂಗದಕ್ಕೆ ಮಾತ್ರ ಎಲ್ಲರೂ ಬರಬೇಕು, ಚಿತ್ರರಂಗದ ಉಳಿವಿಗೆ. ಅಯ್ಯೋ ಕನ್ನಡಕ್ಕೋಸ್ಕರ ಏನ್ ಮಾಡಿದಿರಿ? ಈಗಿನ ಚಿತ್ರರಂಗ, ನಾನು ಡಾಕ್ಟರ್ ರಾಜ್ಕುಮಾರ್ ಕಾಲದ ಚಿತ್ರರಂಗದ ಬಗ್ಗೆ ಮಾತಾಡಲ್ಲ. ಸಾರಾ ಗೋವಿಂದ್ರವರು ಪ್ರತಿನಿಧಿಸ್ತಾ ಇದ್ರಲ್ಲ ಕನ್ನಡ ಪರ ಸಂಘಟನೆನ ಮತ್ತೆ ಚಿತ್ರರಂಗವನ್ನ. ಎಷ್ಟು ಬಾಯಿ ಬಡ್ಕೊಂತ ಇದ್ರಿ ಸಾರಾ ಗೋವಿಂದ್ರವರು? ಬಂದ್ರಪ್ಪ ಹೋರಾಟಕ್ಕೆ, ಯಾರನ್ನ ಬಂದಿದ್ರೇನ್ರಿ? ಆ ಮನುಷ್ಯನ ಹುಷಾರಿಲ್ಲ ಆದ್ರೂ ಕೂಡ ಬೀದಿಯಲ್ಲಿ ನಿಂತ್ಕೊಂಡು ಹೋರಾಟ ಮಾಡ್ತಾರಲ್ರಿ ಸಾರಾ ಗೋವಿಂದ್ರವರು. ಅವರು ಕೂಡ ಒಂದಷ್ಟು ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡಿದ್ದಾರೆ. ಹುಷಾರಿಲ್ಲ ಅಂದ್ರೂ ಕೂಡ ಕನ್ನಡಕ್ಕೋಸ್ಕರ ಬಂದು ನಿಂತ್ಕೊಂತಾರಲ್ಲಿ. ವಾಟಾಳ್ ನಾಗರಾಜ್ ಅಷ್ಟು ವಯಸ್ಸಾಗಿದೆ, ಅಷ್ಟು ವಯಸ್ಸಿನ ತನಕ ನೀವು ಯಾರು ಬದುಕೇ ಇರೋದಿಲ್ಲ, ಆದ್ರೂ ಕೂಡ ಕನ್ನಡಕ್ಕೋಸ್ಕರ ಬಂದು ನಿಂತ್ಕೊಂತಾರ್ರಿ. ಅವ್ರ ಜೊತೆ ನಿಲ್ಬೇಕು ಅನ್ನುವಂತ ಒಂದು ಜ್ಞಾನ ಇಲ್ವೇನ್ರಿ? ನಾರಾಯಣ್ ಗೌಡ್ರು ಮನೆ ಮಠ ಬಂದು ಬಿಟ್ಟು ರಸ್ತೆಯಲ್ಲಿ ನಿಂತ್ಕೊಂತಾರಲ್ರಿ. ಪ್ರವೀಣ್ ಕುಮಾರ್ ಶೆಟ್ಟರು ಬಂದು ನಿಂತ್ಕೊಂತಾರಲ್ರಿ. ಈ ತರದೆಲ್ಲ ಹೋರಾಟಗಾರರು ಅವರೇನು ಗುತ್ತಿಗೆ ತಗೊಂಡಿದಾರಾ ಕರ್ನಾಟಕವನ್ನ, ಕನ್ನಡದ ಸಮಸ್ಯೆಗಳನ್ನ? ಇಲ್ವಲ್ಲ. ನೀವು ಕರ್ನಾಟಕದವರ ತಾನೇ. ಬರೀ ನಾವೆಲ್ಲ ಕನ್ನಡ ಪರ ಹೋರಾಟಗಾರರು ಮಾತ್ರ ಏನು ಕೂಲಿ ಆಳುಗಳು? ಏನೋ ಮಾಡ್ತಾ ಇದ್ಯಾ? ಕೆಲವರು ಕಮೆಂಟ್ಗಳನ್ನ ಹಾಕ್ತಾರೆ, ಈಗೇನೋ ಮಾಡ್ತಾ ಇದ್ಯಾ ಬಡ್ಡಿ ಮಕ್ಕಳು, ನೀವೇನ್ ಮಾಡ್ತಾ ಇದ್ಯಾ ಅದನ್ನ ಹೇಳ್ರಲ್ಲ. ಮೊದಲು ಒಬ್ಬ ಕನ್ನಡ ಪರ ಹೋರಾಟಗಾರರನ್ನ ಕೇಳೋದಲ್ಲ, ನೀವೇನ್ ಮಾಡ್ತಾ ಇದೀರಿ ಹೇಳಿ.
ನಾವು ಬಿಡುವಿನ ಸಂದರ್ಭದಲ್ಲಿ ಒಂದಷ್ಟು ಕನ್ನಡದ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನೀವೇನ್ ಮಾಡ್ತಾ ಇದ್ದೀರಿ ಪ್ರಶ್ನೆ ಮಾಡುವಂತವ್ರು ಕೇಳ್ತಾ ಇದ್ದೀನಿ ನಾನು. ನೀವೇನ್ ಮಾಡ್ತಾ ಇದ್ದೀರಾ ಅದನ್ನ ಹೇಳಿ. ಒಂದಷ್ಟು ಬಿಜೆಪಿ ಚೇಲಾಗಳಿದ್ದಾರೆ ಬಂದಿಲ್ಲಿ. ಕಾಂಗ್ರೆಸ್ಸಿನ ಅದೇ ನಾನು ಬಿಜೆಪಿಯನ್ನು ಬೆಂಬಲಿಸ್ಬಿಟ್ರೆ ಒಳ್ಳೆಯವನು, ಕಾಂಗ್ರೆಸ್ಸಿನ ಬೆಂಬಲಿಸ್ಬಿಟ್ರೆ ಇವನು ಕಾಂಗ್ರೆಸ್ಸಿನ ಚೇಲ. ಆ ರೀತಿ ಆ ವಿಚಾರ ಬೇರೆ ಇನ್ನೊಂದ್ಸಲ ಮಾತಾಡೋಣ ಸ್ನೇಹಿತರೆ. ಈಗ ಚಿತ್ರರಂಗದ ವಿಚಾರವನ್ನು ಮಾತಾಡ್ತಾ ಇದ್ರಿ, ಇದಕ್ಕೆ ಸ್ಟಿಕ್ ಆನ್ ಆಗೋಣ. ಈ ರೀತಿಯಾಗಿದೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಹೇಳಿದಂಥದ್ದು ಸರಿ ಇದೆ. ಡಿ ಕೆ ಶಿವಕುಮಾರ್ ಹೇಳಿದಂಥದ್ದು ಸರಿ ಇದೆ. ಈ ಚಲನಚಿತ್ರ ನಟರಿಗೆ ಒಂದಷ್ಟು ಮೂಗ್ದಾರ ಹಾಕ್ಬೇಕಾಗಿದೆ. ಇಡೀ ಚಿತ್ರರಂಗಕ್ಕೆ ಒಂದಷ್ಟು ಮೂಗ್ದಾರ ಹಾಕ್ಬೇಕಾಗಿದೆ. ಮೂಗ್ದಾರ ಹಾಕಿ ಅವ್ರಿಗೆ ಸರಿಯಾದ ಬುದ್ಧಿಯನ್ನ ಕಳಿಸ್ಬೇಕಾಗಿದೆ. ಯಾವ ಹಂತಕ್ಕೆ ಬಂದು ನಿಂತಿದ್ದೀರಿ? ಕನ್ನಡದ 1000 ಸಮಸ್ಯೆಗಳಿಗೆ ಸ್ಪಂದಿಸದೇ ಇರೋ ತರದಲ್ಲಾಗಿದ್ದೀರಿ. ನೀವಾಯ್ತು, ನಿಮ್ಮ ಕುಟುಂಬ ಆಯ್ತು, ನಿಮ್ಮ ಮೋಜು ಮಸ್ತಿ ಆಯ್ತು, ನಿಮ್ಮ ದುಡಿಮೆ ಆಯ್ತು. ಕರ್ನಾಟಕದ ಜನ ನಿಮ್ಗೆ ಜೈಕಾರ ಹಾಕಬೇಕು. ಕನ್ನಡ ಅನ್ನುವಂತ ಕನ್ನಡ ಬಿಟ್ಬಿಟ್ಟು ಬೇರೆ ಸಿನಿಮಾ ಮಾಡ್ಕೊಂಡ್ರೆ ನೀವು ಕನ್ನಡ ಹಾಕಿರ್ಬೇಕು, ಕನ್ನಡ ಭಾಷೆ ಹಾಕಿರ್ಬೇಕು, ಕನ್ನಡ ಭಾಷೆ ಹಾಕಬೇಕು. ನಿಮಗೆ ಕನ್ನಡಕ್ಕೆ ನೀವು ದುಡ್ದಿಲ್ಲ ಅಂತಂದ್ರೆ ಕನ್ನಡ ಭಾಷೆ ಯಾಕಬೇಕು? ಕನ್ನಡ ಭಾಷೆ ಬಳಸಬಾರ್ದು. ನೀವು ನಾಚಿಕೆ ಆಗ್ಬೇಕು ನಿಮ್ಗಳಿಗೆ. ಹಾಗಾಗಿ ಸ್ನೇಹಿತರೆ, ನಿಜಕ್ಕೂ ಕನ್ನಡ ಚಿತ್ರರಂಗ ಇನ್ಮೇಲಾದ್ರೂ ಎಚ್ಚೆತ್ಕೊಬೇಕಾಗಿದೆ. ತನ್ನ ಈ ರೀತಿಯಾದಂತ ನಿಲುವುಗಳನ್ನ ಬಿಟ್ಟು ಕನ್ನಡದ ಸಮಸ್ಯೆಗಳಿಗೆ ಸ್ಪಂದಿಸಬೇಕಾಗಿದೆ. ಕನ್ನಡದ ಆಗುಹೋಗುಗಳಿಗೆ ಸ್ಪಂದಿಸಬೇಕಾಗಿದೆ. ಕನ್ನಡಿಗರ ಜೊತೆಯಲ್ಲಿ ಕನ್ನಡ ಚಿತ್ರರಂಗ ನಡಿಬೇಕಾಗಿದೆ. ಇವತ್ತು ಆಕರ್ಷಿತ ರಂಗ ಅದು. ಜನ ನಿಮ್ ಕಡೆ ಒಂದಷ್ಟು ಆಕರ್ಷಣೆಯಾಗಿ ಬರ್ತಾರೆ. ಅದನ್ನ ಸದುಪಯೋಗ ಪಡಿಸ್ಕೊಂಡು ನೀವು ಕರ್ನಾಟಕಕ್ಕೆ ಒಳ್ಳೇದನ್ನ ಮಾಡಿ, ಒಂದಷ್ಟು ಹೋರಾಟಗಳಲ್ಲಿ ಪಾಲ್ಗೊಳ್ಳಿ, ಒಂದು ಒಳ್ಳೆ ಸಂದೇಶವನ್ನು ಕೊಡಿ. ಆಗ ನಿಮಗೆ ಕೇಳೋಕೆ ಅಧಿಕಾರ ಇರುತ್ತೆ. ನಾವೆಲ್ಲ ಹೋರಾಟಗಳಿಗೆ ಬರ್ತಾ ಇದ್ದೀವಿ, ಯಾಕೆ ನೀವು ನಮ್ಮ ಸಿನಿಮಾಗಳನ್ನ ನೋಡಲ್ಲ, ನಮ್ಮ ಸಿನಿಮಾ ನೋಡಿ ಅಂತೇಳಿ ಅಧಿಕಾರದಲ್ಲಿ ಕೇಳುವಂತ ತಾಕತ್ ನಿಮಗೆ ಬರುತ್ತೆ. ಆವಾಗ ಅಲ್ಲಿಯ ತನಕ ನಿಮ್ಗೆ ಯಾರಿಗೂ ಕೂಡ ಕನ್ನಡ ಚಿತ್ರರಂಗವನ್ನು ಉಳಿಸಿ, ಕನ್ನಡ ಚಿತ್ರರಂಗವನ್ನು ಬೆಳೆಸಿ, ನಮ್ಮನ್ನೆಲ್ಲ ನಮ್ಮ ಸಿನಿಮಾಗಳು ನೋಡಿ ಅಂತೇಳಿ ನಿಮ್ಮ ಮಾತುಗಳನ್ನ ಕೇಳಲಿಕ್ಕೆ ನೀವು ಯೋಗ್ಯರೇ ಅಲ್ಲ. ನೀವು ಅದನ್ನ ಕೇಳಲಿಕ್ಕೆ ಲಾಯಕ್ಕೇ ಅಲ್ಲ. ಇನ್ಮೇಲಾದ್ರೂ ನೀವು ಕನ್ನಡ ಚಿತ್ರರಂಗದವರು ಬೀದಿಗೆ ಬರಬೇಕು. ಸಮಸ್ಯೆಗಳಿದಾವೆ. ಕಾವೇರಿ ಸಮಸ್ಯೆ ಇನ್ನೂ ಹಾಗೇ ಇದೆ. ಈಗ ಬಿಸಿಲು ಸ್ಟಾರ್ಟ್ ಆಗ್ತಾ ಇದೆ. ಬಿಸಿಲು ಸ್ಟಾರ್ಟ್ ಆದಾಗ ನೀರಿನ ಸಮಸ್ಯೆ ಮತ್ತೆ ಸ್ಟಾರ್ಟ್ ಆಗುತ್ತೆ. ಮಹದಾಯಿ ವಿಚಾರ ಹಾಗೆ ಇದೆ, ಮೇಕೆದಾಟು ವಿಚಾರ ಹಾಗೆ ಇದೆ, ಗಡಿ ಸಮಸ್ಯೆ ಹಾಗೆ ಇದೆ. ಎಷ್ಟು ಸಮಸ್ಯೆಗಳಿದಾವೆ, ಇನ್ನು ರೈತರ ಸಮಸ್ಯೆಗಳಿದ್ದಾವೆ. ಬನ್ನಿ ಬೀದಿಗೆ ಬಂದು ಜವಾಬ್ದಾರಿಯನ್ನು ತಗೊಳ್ಳಿ. ಯಾರು ಕರಿಬೇಕಾಗಿಲ್ಲ ನಿಮ್ಮನ್ನ. ನೀವೇ ಹೋರಾಟಗಳನ್ನ ರೂಪಿಸಿ, ನೀವೇ ಕಾರ್ಯಕ್ರಮಗಳನ್ನ ರೂಪಿಸಿ. 2 ಸಿನಿಮಾ ಮಾಡ್ರಿ. 3ನೇ ಸಿನಿಮಾದಲ್ಲಿ ಒಂದು ದಿವಸ ನನ್ನ ಹೋರಾಟಕ್ಕೆ ಒಂದು ಮೀಸಲಿಡ್ತೀನಿ ಅಂತೇಳಿ ಯಾವ್ದಾದ್ರು ಒಂದು ಹೋರಾಟಕ್ಕೆ ಕರೆ ಕೊಡಿ. ಬರೀ ಹೋರಾಟನೇ ಮಾಡಬೇಕು ಅಂತಾನೂ ಇಲ್ಲ. ಒಂದಷ್ಟು ಸಾಂಸ್ಕೃತಿಕವಾಗಾದ್ರೂ ಕರ್ನಾಟಕವನ್ನು ಕಟ್ರಪ್ಪ. ಒಂದಷ್ಟು ಸಾಂಸ್ಕೃತಿಕವಾಗಿ ಕರ್ನಾಟಕವನ್ನು ಕಟ್ಟಿ. ಅದು ಮಾಡ್ತಾ ಇಲ್ವಲ್ಲ ನೀವು. ಕನ್ನಡ ಸಿನಿಮಾಗಳಲ್ಲಿ ಹಿಂದಿ ಹಾಡನ್ನ ಮಿಕ್ಸ್ ಮಾಡ್ತೀರಿ, ಇಂಗ್ಲಿಷನ್ನ ಮಿಕ್ಸ್ ಮಾಡ್ತೀರಿ. ಈ ರೀತಿಯಾಗಿ ಕನ್ನಡ ಚಿತ್ರರಂಗವನ್ನು ತಂದು ನಿಲ್ಲಿಸಿದಿರಿ. ಸಾಕು ಸ್ನೇಹಿತರೆ, ಇಷ್ಟು ಸಾಕು ಇವತ್ತು ಅಂತ ಅನ್ಕೊಂತೀನಿ. ಹಾಗಾಗಿ ನನ್ನ ಮಾತಿಗೆ ಬೆಂಬಲಿಸುವವರು, ನನ್ನ ಈ ಮಾತುಗಳಿಗೆಲ್ಲ ಬೆಂಬಲಿಸುವವರು ಕನ್ನಡ ಚಿತ್ರರಂಗದ ಜವಾಬ್ದಾರಿಯನ್ನು ಎಚ್ಚರಿಸುವಂತ ಕೆಲಸವನ್ನ ನಾನಿವತ್ತು ಮಾಡಿದೆ ಅಷ್ಟೇ. ನನ್ನ ಮಾತನ್ನ ಬೆಂಬಲಿಸುವಂತವರು ಎಲ್ಲರೂ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ಗಳಲ್ಲಿ ಕೆಳಗಡೆ ಹೇಳಬೇಕು ಅಂತ ಮನವಿಯನ್ನು ಮಾಡ್ತಾ ನನ್ನ ಈ ಮಾತನ್ನ ಮುಗಿಸ್ತೀನಿ. ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರುವ ಹೇಳಿಕೆಯನ್ನ, ಚಿತ್ರರಂಗದ ನೆಟ್ಟು ಬೋಲ್ಟ್ಗಳನ್ನ ಖಂಡಿತವಾಗೂ ಟೈಟ್ ಮಾಡಬೇಕು. ಆ ಡಿ ಕೆ ಶಿವಕುಮಾರ್ ಬರೀ ಬಾಯಿ ಮಾತಲ್ಲಿ ಹೇಳಿ ಸುಮ್ಮನಾಗಬಾರ್ದು. ನಿಜವಾಗ್ಲೂ ಇವ್ರಿಗೆ ನೆಟ್ಟು ಬೋಲ್ಟ್ಗಳನ್ನ ಟೈಟ್ ಮಾಡುವಂತ ಕೆಲಸವನ್ನ ಮಾಡಬೇಕು ಅಂತ ಹೇಳ್ತಾ ಒಂದು 2 ನಿಮಿಷ 2-3 ನಿಮಿಷ ನಾನು ಯಾರನ್ನ ಪ್ರಶ್ನೆ ಕೇಳೋರಿದ್ರೆ ಕೇಳಬಹುದು. ನಾನು ಲೈವ್ ಅಲ್ಲಿ ಇರ್ತೀನಿ. ನಂತರ ಲೈವ್ ಕಾರ್ಯಕ್ರಮವನ್ನು ಮುಗಿಸ್ತೀನಿ. ಯಾರಾದ್ರೂ ಪ್ರಶ್ನೆ ಕೇಳೋರಿದ್ರೆ ಕೇಳಬಹುದು ಸ್ನೇಹಿತರೆ. ಓಕೆ, ಯಾರು ಏನು ಪ್ರಶ್ನೆ ಬರ್ತಾ ಇಲ್ಲ.
ಓಕೆ ಸ್ನೇಹಿತರೆ, ಮತ್ತೊಂದು ವಿಡಿಯೋ ಒಂದಿಗೆ ಶೀಘ್ರದಲ್ಲೇ ಭೇಟಿ ಮಾಡೋಣ. ನಮಸ್ಕಾರ.